ಸೊ ಇಲ್ಲಿವರೆಗೂ ಕನ್ನಡದಲ್ಲಿ ಒಂದು ಹೇಳ್ಕೊಳ್ಳೋ ಲೆವೆಲಲ್ಲಿ ಸೀರೀಸ್ಗಳು ರಿಲೀಸ್ ಆಗಿದೆ. ಇದೆಲ್ಲ ಕಣೋ, ಆ್ಯಕ್ಚುಯಲ್ ಕಂಟೆಂಟ್ ಇರೋ ವೆಬ್ ಸೀರೀಸ್ಗಳು ರಿಲೀಸ್ ಆಗಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು 1 by 1 ಅರ್ಲಿ ಸ್ಟೇಜಸಲ್ಲಿ ರಿಲೀಸ್ ಆಗಿರೋ ಲೂಸ್ ಕನೆಕ್ಷನಿಂದ ಹಿಡಿದು ರೀಸೆಂಟಾಗಿ ರಿಲೀಸ್ ಆಗಿರೋ ಮಾರಿಗಲ್ಲು ತನಕ ನಾನು ನೋಡಿರೋ ಎಲ್ಲ ಕನ್ನಡ ವೆಬ್ ಸೀರೀಸ್ನ ಅಟ್ರಾಕ್ಟಿವ್ ಪಾಯಿಂಟ್ ಆ್ಯಂಡ್ ಥಿಂಗ್ಸ್ ದಟ್ ನೀಡ್ ಟು ಬಿ ಇಂಪ್ರೂವ್ಡ್ ಇನ್ ಕನ್ನಡ ವೆಬ್ ಸೀರೀಸ್ ಸರ್ಕಲ್ ಅಂತ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಟೋಟಲಾಗಿ 4 ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಎಸ್, ಜಸ್ಟ್ 4 ವೆಬ್ ಸೀರೀಸ್ ನಾನು ನೋಡಿರೋದು ಕನ್ನಡದಲ್ಲಿ. ಬಟ್ ಮಾತಾಡ್ತಿದ್ದೀನಿ ಅಂತ ಖುಷಿ ಪಡಿ. ಸೊ ಟೈಮ್ ಟ್ರಾವೆಲ್ ಮಾಡಿ ಹಿಂದೆ ಹೋಗೋಣ. 400 ಕೋಟಿ ವರ್ಷದ ಮುಂಚೆ ಅರ್ತ್ ಎವಲ್ಯೂಷನ್ ಸ್ಟಾರ್ಟ್ ಆಯಿತು. ಸರ್, ತುಂಬ ಹಿಂದೆ ಹೋಗ್ಬಿಟ್ರಿ. 2017ಗೆ ಬನ್ನಿ. ಲೂಸ್ ಕನೆಕ್ಷನ್ ಅಂತ ಸೀರೀಸ್ ಕನ್ನಡದ ಮೊದಲ ವೆಬ್ ಸೀರೀಸ್ ಅಂತಲೇ ಫೇಮಸ್ ಆಯಿತು. ಇದಕ್ಕಿಂತ ಮುಂಚೆ ಬಂದೇ ಇರಲಿಲ್ಲ ಅಂತ ಅಲ್ಲ, ಬಟ್ ಈ ಸೀರೀಸ್ ಫಸ್ಟ್ ಫ್ಯೂ ಎಪಿಸೋಡ್ಸ್ ಆದಾಗ ತುಂಬಾ ಮೇನ್ ಸ್ಟ್ರೀಮ್ ಆಗೋಗಿತ್ತು. ಲೈಕ್ ಎಲ್ಲರೂ ಲೂಸ್ ಕನೆಕ್ಷನ್ ಬಗ್ಗೆ ಮಾತಾಡ್ತಿದ್ರು. ಆ್ಯಂಡ್ ಇವಾಗೂ ಕಮೆಂಟ್ಸ್ ನೋಡೋದ್ರೆ ಗೊತ್ತಾಗುತ್ತೆ ಆವಾಗ ಎಷ್ಟು ಜನ ಎಕ್ಸೈಟೆಡ್ ಆಗಿದ್ರು ಅಂತ. ಎಕ್ಸೈಟೆಡ್ KD ಟೀಸರ್ ನೋಡಿದಾಗಲೂ ಆಗಿದ್ದಾರೆ. ಅದು ಬಿಡಿ, ಲೂಸ್ ಕನೆಕ್ಷನ್ ಸೀರೀಸ್ ಒಂದು ಪೀಕ್ ಪಾಯಿಂಟ್ ಆಫ್ ಯೂಟ್ಯೂಬಲ್ಲಿ ರಿಲೀಸ್ ಆಗಿತ್ತು. ಆ್ಯಂಡ್ ಆ ಥರ ಅಟೆಂಪ್ಟ್ನ ಕನ್ನಡಿಗರು ನೋಡಿದಾಗ ಒಂದು ಪಾಸಿಟಿವ್ ಹೋಪಲ್ಲಿ ಇದ್ದರು ದಟ್ ಇವಾಗೇ ಹೀಗಿದೆ, ಇನ್ನು ಫ್ಯೂಚರ್ ಆಫ್ ಕನ್ನಡ ವೆಬ್ ಸೀರೀಸ್ ಇನ್ನೂ ಬ್ರೈಟ್ ಆಗಿ ಇರುತ್ತೆ ಅಂತ. ನಾನು ರಿಲೀಸ್ ಆದಾಗ ನೋಡಿಲ್ಲ, ಬಿಕಾಸ್ ನನಗೆ ಅನಿಸಿದ್ದು ಇದು ಅಡಲ್ಟ್ ಕಾಮಿಡಿ ಕ್ಯಾಟಗರಿಯಲ್ಲೇ ಬರುತ್ತೆ ಅಂತ. ಲೈಕ್ ಇವರು ಸ್ಪೆಸಿಫೈ ಮಾಡಿ ಹೇಳಿರಲಿಲ್ಲ, ಬಟ್ ಟ್ರೇಲರ್ ನೋಡಿದಾಗ ಹಾಗೆ ಅನಿಸಿತು. ಸೊ ನಾನು 18 ಆಗೋ ತನಕ ನಾನು ನೋಡಿರಲಿಲ್ಲ. ಅಲ್ಲಿ ತನಕ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಲೈಕ್ BA ಪಾಸ್, ರಾಗಿಣಿ MMS 2 ನೋಡಿ ವೆಯ್ಟ್ ಮಾಡ್ತಿದ್ದೆ. ಮೈ ಟೀನೇಜ್ ಇಯರ್ಸ್. ಸೊ ತುಂಬ ಲೇಟಾಗಿ ಸೀರೀಸ್ ನೋಡಿದ್ರು 2017ನಲ್ಲಿ ಇರೋ ಹೈಪ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆ್ಯಂಡ್ ನಾನು ಸೀರೀಸ್ ನೋಡಿದಾಗಲೂ ಒಂದು ಒಳ್ಳೆ ಅಟೆಂಪ್ಟ್ ನೋಡಿದ್ದೀನಿ. ಲೈಕ್ ನೀವು ಯಾವುದೇ ಕಂಟೆಂಟ್ ನೋಡುವಾಗ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಆರ್ ಬಜೆಟ್ ಇಶ್ಯೂ ಇದ್ದರೂ ಆ ಜೆನ್ಯೂನ್ ಅಟೆಂಪ್ಟ್ ಕಾಣಿಸುತ್ತಲ್ಲ, ಈ ಸೀರೀಸ್ ನೋಡಿದಾಗಲೂ ಅದೇ ಫೀಲ್ ಆಗುತ್ತೆ. ಇಫ್ ಯು ಆರ್ ಇಂಟು ಅಡಲ್ಟ್ ಕಾಮಿಡಿ ಕರೆಕ್ಟಾಗಿ ಕ್ಲಿಕ್ ಆಗುತ್ತೆ. ಸ್ಕ್ರೀನ್ ಪ್ಲೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಅದನ್ನು ಎಡಿಟಿಂಗ್ ಇನ್ನೂ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಆ್ಯಂಡ್ ಆ ಸೀರೀಸ್ದು ಟ್ರಾನ್ಸಿಷನ್ ಫ್ಲೋ ನೋಡುವಾಗ ಅನಿಸಿದ್ದು ದಟ್ ಈ ಥರ ಪ್ಲ್ಯಾನ್ಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಆ ಎಡಿಟಿಂಗ್ ಫ್ಲೋ ತುಂಬ ಕಡಿಮೆ ಕನ್ನಡ ಕಾಂಟೆಂಟಲ್ಲಿ ನೋಡ್ತೀವಿ. ಆ್ಯಂಡ್ ಈ ಥರ ಕಾಮಿಡೀಸಲ್ಲಿ ಈ ಥರ ಟ್ರಾನ್ಸಿಷನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಲೈಕ್ ಈ ಥರ ವರ್ಕ್ ಈ ಸೀರೀಸ್ ಬಿಟ್ಟರೆ ಕನ್ನಡದಲ್ಲಿ ನಾನು ನೋಡಿರೋದು ಸದ್ಯಕ್ಕೆ ನೆನಪಿಗೆ ಬರ್ತಿರೋದು ಅಂದರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಮೂವಿಲಿ. ಆ್ಯಂಡ್ ಈ ಥರ ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಅಂದ್ಕೊಂಡ ಹಾಗೆ ಡೈರೆಕ್ಟ್ ಮಾಡಿದ್ರೆ ಲೋ ಬಜೆಟ್ ಅಂತ ಎಷ್ಟೊಂದು ಕಡೆ ಫೀಲ್ ಆಗಲ್ಲ. ಸೊ ಅದು ಕೂಡ ಒಂದು ಟ್ರಿಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಕಡೆ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಎಡಿಟಿಂಗಲ್ಲಿ ಅಂತ ಹೇಳೋದ್ನಲ್ಲ, ಅದ್ರ ಜೊತೆ ಈವನ್ ಸಬ್ಟೈಟಲ್ಸಲ್ಲೂ ಕೂಡ ಸಖತ್ತಾಗಿ ಕ್ರಿಯೇಟಿವ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಸೀರೀಸ್ ಅವೆಲ್ಲ ಮಾಡಿದೆ. ನೀವು ಇವಾಗೂ ಈ ಸೀರೀಸ್ ನೋಡಿದ್ರೆ ಸ್ವಲ್ಪ ಪೇಸಿಂಗ್ ಸ್ಲೋ ಅಂತ ಅನ್ನಿಸ್ಬೋದು ಆ್ಯಂಡ್ ಈವನ್ ಪ್ರೆಡಿಕ್ಟೇಬಲ್ ಅನ್ನಿಸ್ಬೋದು. ಬಟ್ ಸೀರೀಸ್ ಕಂಟೆಂಟ್ ಬಗ್ಗೆ ಯಾರು ಕೇರ್ ಮಾಡಿಲ್ಲದೆ ಇದ್ದಾಗ ಇದು ಒಂದು ಬ್ರೆತ್ ಆಫ್ ಫ್ರೆಶ್ ಏರ್ ಥರ ಬಂದಿತ್ತು. ಆ್ಯಂಡ್ ಆ ಸೀರೀಸ್ ಈವನ್ ಫ್ರಮ್ 2017 ಪರ್ಸ್ಪೆಕ್ಟಿವ್ ಆ್ಯಂಡ್ ಇವಾಗಿನ ಪರ್ಸ್ಪೆಕ್ಟಿವಲ್ಲಿ ಕೂಡ ತುಂಬ ಒಳ್ಳೆ ಅಟೆಂಪ್ಟ್ ಆಗಿತ್ತು. ಫಸ್ಟ್ ಈಸ್ ಒಂದು ಅಡಲ್ಟ್ ಕಾಮಿಡಿನ ಮಾಡೋದು. ಆಲ್ರೆಡಿ ಆಡಿಯನ್ಸ್ ನ್ಯಾರೋ ಡೌನ್ ಆಗೋಯ್ತಾರೆ. ಅದರಲ್ಲೂ ಯೂಟ್ಯೂಬಲ್ಲಿ ವಾಸ್ ಅ ಬೋಲ್ಡ್ ಅಟೆಂಪ್ಟ್. ಬಟ್ 2016 to 17 ವಾಸ್ ಅ ಸಡನ್ ರೈಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಜಿಯೋ ಆ್ಯಂಡ್ ಯೂಟ್ಯೂಬ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಸೊ ಆ ಸೀರೀಸ್ ಅಡ್ವಾಂಟೇಜಲ್ಲೇ ಇತ್ತು. ಈವನ್ ಬೇರೆ ಲ್ಯಾಂಗ್ವೇಜಸಲ್ಲೂ ಕೂಡ ವೆಬ್ ಸೀರೀಸ್ ಸೇಮ್ ಲೆವೆಲಲ್ಲೇ ಬರ್ತಿತ್ತು. ಬಟ್ ಹಿಂದಿ ವೆಬ್ ಸೀರೀಸ್ಗಳು ಆಲ್ರೆಡಿ ಯೂಟ್ಯೂಬಲ್ಲಿ ಈವನ್ ಬಿಫೋರ್ ದಿ ಇಂಟರ್ನೆಟ್ ಮೇನ್ ಸ್ಟ್ರೀಮ್ ಆಗೋಕ್ಕಿಂತ ಮುಂಚೆನೇ AIB ಮತ್ತು TVF ರೂಲ್ ಮಾಡ್ತಿತ್ತು. ಸೊ ಇಲ್ಲಿಂದ ಕನ್ನಡ ವೆಬ್ ಸೀರೀಸ್ ಏನಿದ್ರು ಇಂಪ್ರೂವ್ ಆಗೊಂಡೇ ಹೋಯ್ತಿರುತ್ತೆ ಅಂತ ಅಂದ್ಕೊಂಡಿದ್ವಿ. 2017ನಲ್ಲೇ ಹಿಂದಿ ವೆಬ್ ಸೀರೀಸ್ ನೆಕ್ಸ್ಟ್ ಸ್ಟೆಪ್ ತಗೊಂತು. ಅವರು OTT ಪ್ಲ್ಯಾಟ್ಫಾರ್ಮಲ್ಲಿ ಅವರ ಕಂಟೆಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಅನ್ಬೋದು ದಟ್ ಬಾಲಿವುಡ್ ತುಂಬ ಜಾಸ್ತಿ ದುಡ್ಡು ಮಾಡ್ತಿತ್ತು, ಸೊ ಅದಕ್ಕೆ ಅವರಿಗೆ ಈಸಿ ಆಯ್ತಿತ್ತು ಇನ್ವೆಸ್ಟ್ ಮಾಡೋಕ್ಕೆ ಅಂತ. ಹೌದು, ಅದು ಒಂದು ಮಟ್ಟಿಗೆ ನಿಜಾನೇ. ಬಟ್ ಒಂದು ಅರ್ಥ ಮಾಡ್ಕೊಬೇಕು ದಟ್ ಅವಾಗ OTT ಪ್ಲ್ಯಾಟ್ಫಾರ್ಮಲ್ಲಿ ಏನೇ ಮಾಡಿದ್ರೂ ತುಂಬ ದೊಡ್ಡ ರಿಸ್ಕ್ ಆಗಿರ್ತಿತ್ತು. ಒಂದು ಏನಂದರೆ ಅದು ಮೂವೀಸ್ಗಿಂತ ಜಾಸ್ತಿ ರನ್ ಟೈಮ್ ಇರೋ ಕಾರಣ ಜಾಸ್ತಿ ಖರ್ಚಾಯ್ತಿತ್ತು. ಆ್ಯಂಡ್ ಅವಾಗ OTT ಆಡಿಯನ್ಸ್ ಅಂತ ಏನಿರಲಿಲ್ಲ, ಬಿಡು ಇಷ್ಟು ಜನ ಅಂತೂ ನೋಡ್ತಾರೆ, ರಿಕವರ್ ಆಗುತ್ತೆ ಅಂತ. ಏನೇ ಮಾಡಿದ್ರು ರಿಸ್ಕ್ ಇಟ್ಕೊಂಡೇ ಮಾಡಬೇಕಿತ್ತು. ಆ್ಯಂಡ್ ಅವಾಗ ಕಮರ್ಷಿಯಲ್ ಮಾಸ್ ಕಂಟೆಂಟ್ಗಳ ಮಧ್ಯೆ ಕಂಪ್ಲೀಟ್ ಸ್ಟೋರಿ ಡ್ರಿವನ್ ಕಾಂಟೆಂಟ್, ಅದರಲ್ಲೂ ತುಂಬ ಬಿಗ್ ಸ್ಟಾರ್ಸ್ ಯೂಸ್ ಮಾಡಿಲ್ಲದೆ ಮಾಡ್ತಿದ್ರು. ಅದರಲ್ಲಿ ಇನ್ಸೈಡ್ ಎಡ್ಜ್, ಬ್ರೀತ್ ಅಂತ ಸೀರೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹಿಂದಿ ವೆಬ್ ಸೀರೀಸ್ ಮೀಡಿಯಮಲ್ಲಿ ಗೇಮ್ ಚೇಂಜ್ ಮಾಡಿದ್ದು ಅಂದರೆ 2018ನಲ್ಲಿ ಬಂದ ಸೇಕ್ರೆಡ್ ಗೇಮ್ಸ್ ಬಂದಾಗ OTT ಪ್ಲ್ಯಾಟ್ಫಾರ್ಮ್ ಇಂಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಆಗೋ ಜೊತೆಗೆ ಆಲ್ ಓವರ್ ದ ವರ್ಲ್ಡ್ ಇಂಡಿಯನ್ ವೆಬ್ ಸೀರೀಸ್ ಮೇಲೆ ಕಣ್ಣಿಟ್ಟಿತ್ತು.
ಸೊ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಈಸಿ ಆಗಿತ್ತು. ಆ್ಯಂಡ್ ಅರೌಂಡ್ 2018 ತಮಿಳ್ ಮತ್ತು ತೆಲುಗು ಕೂಡ ಅವರ OTT ಡೆಬ್ಯೂ ಮಾಡಿಕೊಂಡ್ರು. ಲೈಕ್ 2020 ತನಕ OTT ಪ್ಲ್ಯಾಟ್ಫಾರ್ಮ್ಸ್ ಹಿಡನ್ ಜೆಮ್ ಆ್ಯಂಡ್ ಹಿಡನ್ ಟ್ಯಾಲೆಂಟ್ ಹುಡ್ಕೋ ಮೀಡಿಯಮ್ ಆಗಿತ್ತು. ನಮ್ಮ ಕನ್ನಡದಲ್ಲೂ ಕೂಡ ಲವ್ ಮಾಕ್ಟೇಲ್ ಮತ್ತು ದಿಯಾ ಥರ ಮೂವೀಸ್ಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದು OTT ಪ್ಲ್ಯಾಟ್ಫಾರ್ಮೇ. ಸೊ ಅಂಟಿಲ್ 2020 ಎಲ್ಲ ಚೆನ್ನಾಗಿತ್ತು. ಸೊ ಲಾಕ್ಡೌನ್ ಆದಮೇಲೆ OTT ಪ್ಲ್ಯಾಟ್ಫಾರ್ಮ್ ಪವರ್ ನಮಗೆ ಎಲ್ಲರಿಗೂ ಗೊತ್ತಾಯಿತು. ಮಲಯಾಳಂ ಮೂವೀಸ್ ಸಡನ್ನಾಗಿ ಬೂಮ್ ಆಯಿತು. ಆ್ಯಂಡ್ ಪೋಸ್ಟ್ ಲಾಕ್ಡೌನ್ OTT ಪ್ಲ್ಯಾಟ್ಫಾರ್ಮ್ನ ಮೇನ್ ಸ್ಟ್ರೀಮ್ ಪ್ರೊಡ್ಯೂಸರ್ಸ್ ಒಂದು ಅಂಡರ್ರೇಟೆಡ್ ಕಾಂಟೆಂಟ್ ಸಿಗೋ ಜಾಗದಿಂದ ಕಾರ್ಪೊರೇಷನ್ ಡಸ್ಟ್ಬಿನ್ಗೆ ಕನ್ವರ್ಟ್ ಮಾಡಿಬಿಟ್ರು. ಅದಕ್ಕೆ ಆ ಟೈಮಿಂದ OTTಲಿ ಬರೋ ಸೀರೀಸ್ನ ಕೂಡ ನಂಬೋಕೆ ಆಯ್ತಿಲ್ಲ. ಅದಕ್ಕೆ ಕಾಲಾಪಾನಿ ಅಂತ ಒಳ್ಳೆ ಸೀರೀಸ್ ಬಂದರೂ ಕೂಡ ಅದ್ರ ಸೆಕೆಂಡ್ ಸೀಸನ್ಗೆ ಬಜೆಟ್ ಅರೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಆದರೆ ರಾಯಲ್ಸ್ ಅಂತ ಸೀರೀಸ್ ಸೆಕೆಂಡ್ ಸೀಸನ್ಗೆ ಗ್ರೀನ್ ಲೈಟ್ ಕೊಟ್ಟರು. ಮುಂಚೆ ಎಲ್ಲ ಸೀರೀಸ್ಗೂ ಒಂದಲ್ಲ ಒಂದು ರೀತಿ ಅಟೆಂಪ್ಟ್ ಇತ್ತು. ಪೋಸ್ಟ್ ಲಾಕ್ಡೌನ್ ಥಿಯೇಟರಲ್ಲಿ ಯಾರು ಗಬ್ಬೆಬ್ಬಿಸ್ತಿದ್ರಲ್ಲ ಅವರು ಕೂಡ OTTಲಿ ಗಬ್ಬೆಬ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಸ್ಟ್ರೀಮಿಂಗ್ ರೈಟ್ಸಲ್ಲಿ ದುಡ್ಡು ರಿಕವರ್ ಆಗುತ್ತೆ ಬಿಡು ಅಂತ ಎಲ್ಲರೂ OTTನೂ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವೆಲ್ಲರ ಮಧ್ಯೆ ಕೂಡ ಜೆಮ್ಸ್ ಬರ್ತಿತ್ತು. ಅದರಲ್ಲಿ ತಮಿಳ್ ಸೀರೀಸ್ ಕೂಡ ಆಲ್ ಓವರ್ ಇಂಡಿಯಾ ಮಾತಾಡೋ ಥರ ಸೀರೀಸ್ ತಂದರು. ಈವನ್ ತೆಲುಗುಲಿ ದೂತ ಮತ್ತು ಬೃಂದಾ ಥರ ಸೀರೀಸ್ ತಂದರು, ವಿಚ್ ವಾಸ್ ವರ್ತ್ ವಾಚಿಂಗ್ ಅಟ್ ಲೀಸ್ಟ್ ಒನ್ಸ್. ಆ್ಯಂಡ್ 2023 ಮಲಯಾಳಂ ಇಂಡಸ್ಟ್ರಿನೂ OTT ಡೆಬ್ಯೂ ಮಾಡಿದ್ರು ವಿತ್ ದೇರ್ ಸೀರೀಸ್ ಕೇರಳ ಕ್ರೈಮ್ ಫೈಲ್ಸ್. ಆ್ಯಂಡ್ ಇವೆಲ್ಲ ಆದಮೇಲೆ ನೀವು ಯೋಚನೆ ಮಾಡ್ತಿರ್ಬೋದು ದಟ್ ಕನ್ನಡ ಬಗ್ಗೆ ಮಾತಾಡಲೇ ಇಲ್ವಲ್ಲೋ ಅಂತ. ಹೇಗೆ ಮಾತಾಡಲಿ? 2022 ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಸೀರೀಸ್ ಇತ್ತು, ಇವಾಗ ಕಾಣಿಸ್ತಿಲ್ಲ. ಆಮೇಲೆ ಹನಿಮೂನ್ ಅಂತ ಸೀರೀಸ್ ಬಂತು, ತೆಲುಗುಲಿ ಅವೈಲೇಬಲ್ ಇದೆ. ಕನ್ನಡ ಎವಲಿಕ್ಕೆ తెలుసు ಬಾಬೋಯ್. ನನಗೆ ನೆನಪಿದೆ ಯಾವಾಗೋ ಕನ್ನಡದ ಫಸ್ಟ್ ವೆಬ್ ಸೀರೀಸ್ ತುಂಬ ಬೇಗ ಬರುತ್ತೆ ಅಂತ ಯಾರೋ ಪ್ರಾಮಿಸ್ ಮಾಡಿದರು. ಆ್ಯಂಡ್ ನನಗೆ ನೆನಪಿರೋ ಹಾಗೆ ಫಸ್ಟ್ ವೆಬ್ ಸೀರೀಸ್ ವೀರಪ್ಪನ್ ಬಗ್ಗೆ ಇರುತ್ತೆ, ಕನ್ನಡದಲ್ಲಿ ಬರುತ್ತೆ ಅಂತ ಹೇಳಿದರು. ಬಟ್ ಅದು ಇನ್ನೂ ಬಂದಿಲ್ಲ. 2024 ಏಕಮ್ ಅಂತ ಸೀರೀಸ್ ಅನೌನ್ಸ್ ಆಗಿತ್ತು. ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೆ. ಬಟ್ ಪ್ರಾಬ್ಲಮ್ ಏನಂದರೆ ನೀವು ಇದನ್ನು ಯಾವುದೇ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕ್ಕೆ ಆಗಲ್ಲ. ಬಟ್ ಸಪರೇಟಾಗಿ 149 ಪೇ ಮಾಡಿ ಏಕಮ್ ಸೀರೀಸ್ ಅನ್ನೋ ವೆಬ್ಸೈಟಲ್ಲಿ ನೋಡಬೇಕಾಯ್ತು. ಇವಾಗ ಹೇಳ್ತಿದ್ದೀನಿ ದಟ್ ನಾನು ಈ ಸೀರೀಸ್ ಇನ್ನೂ ನೋಡಿಲ್ಲ. ತುಂಬ ಆಸೆ ಇತ್ತು ನೋಡೋಕ್ಕೆ. ಈ ಸೀರೀಸ್ ನೋಡೋಕ್ಕೆ 149 ರುಪೀಸಲ್ಲಿ ಪೂರ್ತಿ 140 ರುಪೀಸ್ ಅರೇಂಜ್ ಮಾಡೋದು ಬಾಕಿ ಇತ್ತು. ಇವಾಗ ನೋಡಿದ್ರೆ ಆ ವೆಬ್ಸೈಟ್ ಕೂಡ ಇಲ್ಲ. ಇಲ್ಲಿ ಯಾವಾಗ ಅನ್ನೆಸೆಸರಿ ಇನ್ಫಾರ್ಮೇಷನ್ ಕೊಟ್ಟನಲ್ಲ, ಪೇರ್ ಇಂಡಸ್ಟ್ರಿ ಸೀರೀಸ್ ಫ್ರಮ್ 2018 to 2023, ಇದೇ ರೀಸನ್ಗೆ. ಪ್ರಾಬ್ಲಮ್ ಏನಂದರೆ ಕನ್ನಡ ಕಾಂಟೆಂಟ್ಗೆ ಇನ್ OTT ಜನರಲಿ ಅಷ್ಟೊಂದು ನಂಬರ್ಸ್ ಬರೋಲ್ಲ, ಬಂದರೂ ಕೂಡ ಬಿಗ್ ನೇಮ್ಸ್ಗೆ ಬರೋದು. ಬಟ್ ಅದರಲ್ಲೂ ಕನ್ನಡ ಒರಿಜಿನ್ ಕಾಂಟೆಂಟ್ OTT ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟು ಪೂರ್ತಿ ವರ್ಷ ಬ್ಲ್ಯಾಂಕ್ ಆಗಿತ್ತು. ಇವಾಗಿಗೆ ಕಂಪೇರ್ ಮಾಡಿದ್ರೆ ಬಿಫೋರ್ 2020 ಅವರಿಗೆ ಈಸಿ ಇರೋದು ಡೆಬ್ಯೂ ಮಾಡೋಕ್ಕೆ, ಲಿಸ್ಟ್ ತಗೊಳ್ಳೋಕ್ಕೆ ರೆಡಿ ಇರಬೇಕಿತ್ತು ಅಷ್ಟೇ. ಆದರೆ OTTಲಿ ನಮ್ಮ ಕನ್ನಡದ ಕಾಂಟೆಂಟ್ ಅಂದರೆ ಆಲ್ರೆಡಿ ಥಿಯೇಟರ್ ರಿಲೀಸ್ಡ್ ಮೂವೀಸ್ ಇರುತ್ತೆ, ಇಲ್ಲ ಅಂದರೆ ಫಿಲಮ್ ಫೆಸ್ಟಿವಲ್ ಮೂವೀಸ್, ಅದಕ್ಕೆ ವ್ಯೂಸ್ ಬರೋಲ್ಲ. ವೆಬ್ ಸೀರೀಸ್ ಯಾವಾಗ ಮಾಡಬೇಕಿತ್ತು ಆವಾಗ ಡೆಬ್ಯೂ ಮಾಡಲಿಲ್ಲ. ಲಾಕ್ಡೌನಲ್ಲಿ ಡೈರೆಕ್ಟ್ ಟು OTT ರಿಲೀಸ್ ಇತ್ತು. ಅವೆಲ್ಲದರಲ್ಲಿ ಪ್ರಾಫಿಟೇಬಲ್ ಆಗಿದ್ದು ಮೇ ಬಿ ರತ್ನನ್ ಪ್ರಪಂಚ ಅಷ್ಟೇ. ಬೇರೆದು ಬಂದಿದ್ರು ಅಷ್ಟೊಂದು ರೆಕಾರ್ಡಬಲ್ ಒಪಿನಿಯನ್ ಆ್ಯಂಡ್ ವ್ಯೂಸ್ ಸಿಗಲಿಲ್ಲ. ಸೊ OTTಲಿ ವಿ ಆರ್ ನಾಟ್ ಸುಪೀರಿಯರ್. ಆ್ಯಂಡ್ ಹೇಳಿದ್ನಲ್ಲ ಪೋಸ್ಟ್ ಲಾಕ್ಡೌನ್ ಇದು ಕಾರ್ಪೊರೇಷನ್ ಗಾರ್ಬೇಜ್ ಏರಿಯಾ ಆಗೋಯ್ತು ಅಂತ. ಸೊ ಅದ್ರ ಮಧ್ಯ ಕನ್ನಡದಲ್ಲಿ ಮಾಸ್ ಲೆವೆಲಲ್ಲಿ ವ್ಯೂಸ್ ಸಿಗೋ ಕಂಟೆಂಟ್ ಕೊಡಲಿಲ್ಲ ಅಂದರೆ ಅವರು ಬೈ ಕೂಡ ಮಾಡಲ್ಲ. ಏಕಮ್ ಬಗ್ಗೆ ಗೊತ್ತಿಲ್ಲ, ಅದ್ರ ಕಂಟೆಂಟ್ ನೋಡಿದ್ರೆ ಹೇಳ್ಬೋದಿತ್ತು ಸೀರೀಸ್ ತಪ್ಪ, OTT ಪ್ಲ್ಯಾಟ್ಫಾರ್ಮ್ ತಪ್ಪ, ಅಥವಾ ನಮ್ಮಂಥ ಆಡಿಯನ್ಸ್ ತಪ್ಪ ಅಂತ. ಯಾರಾದರೂ ಏಕಮ್ ಸೀರೀಸ್ ನೋಡಿದರೆ ಕಮೆಂಟ್ಸಲ್ಲಿ ಹೇಳಿ. ಆ್ಯಕ್ಚುಲಿ ಏಕಮ್ ಸೀರೀಸ್ ವರ್ತ್ ವಾಚ್ ಇತ್ತಾ? OTT ಪ್ಲ್ಯಾಟ್ಫಾರ್ಮ್ ಸಿಗಲಿಲ್ಲ ಅಂತ ಅವರು ಸಪ್ರೇಟ್ ವೆಬ್ಸೈಟ್ ಮಾಡಿ ರಿಲೀಸ್ ಮಾಡಿದ್ದು ವರ್ತ್ ಇತ್ತಾ? ಅವರಲ್ಲಿ ಸುಮ್ಮನೆ ಕೋಬ್ರಕಾಯ್ ಸೀರೀಸ್ ಹೇಗೆ ಇನಿಷಿಯಲಿ ಮಾಡಿದ್ರಲ್ಲ, ಯೂಟ್ಯೂಬ್ ಪೇಪರ್ ವ್ಯೂ ಥರ ಮಾಡಿದ್ರು, ಅದರಲ್ಲೂ ಫಸ್ಟ್ ಎಪಿಸೋಡ್ ಫ್ರೀ ಬಿಟ್ಟಿದ್ರು ಆ್ಯಂಡ್ ಇಷ್ಟ ಆದರೆ ಮಿಕ್ಕಿದ್ದು ನೋಡಿ ಅಂತ. ಅದು ಆ್ಯಕ್ಚುಲಿ ಕ್ಲಿಕ್ ಆಯಿತು. ಇವಾಗ ನೆಟ್ಫ್ಲಿಕ್ಸ್ ಓನ್ ಮಾಡ್ತಾರೆ ಆ ಸೀರೀಸ್ನ. ಸೊ ಆ ಥರ ಏಕಮ್ ಸೀರೀಸ್ ಮಾಡ್ಬೋದಿತ್ತಾ ಅಂತ. ಸೊ ಏಕಮ್ ಫ್ರಮ್ ಅ ಮಾರ್ಕೆಟಿಂಗ್ ಆ್ಯಂಡ್ ಅಟೆನ್ಷನ್ ಗ್ರಾಬಿಂಗ್ ಪಾಯಿಂಟ್ ಆಫ್ ವ್ಯೂ ವಾಸ್ ಅ ಲೆಟ್ ಡೌನ್. ಏಕಮ್ ಆಡಿಯನ್ಸ್ಗೆ ಡಿಸಪಾಯಿಂಟ್ ಮಾಡ್ತಾ ಆಡಿಯನ್ಸ್ ಏಕಮ್ ಅನ್ನೋ ಸೀರೀಸ್ಗೆ ಡಿಸಪಾಯಿಂಟ್ ಮಾಡಿದ್ರಾ? ನೀವೇ ಕಮೆಂಟ್ಸಲ್ಲಿ ಹೇಳಿ. 2024 ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿತ್ತು. ಕನ್ನಡ ಕಾಂಟೆಂಟ್ಗೆ OTT ಚಾನ್ಸೇ ಕೊಡಲ್ವಾ ಅಂತ ಅನಿಸಿತ್ತು. ಹಾಗೆ ಯೋಚನೆ ಮಾಡ್ತಾ 2025 ಬಂತು. ಯಾಕಿಷ್ಟು ಬೇಗ ಬಂತು ಅಂತ ಗೊತ್ತಿಲ್ಲ. ಬಟ್ ಬರ್ತಾ ಅಯ್ಯನ ಮನೆ ಅಂತ ಒಂದು ಸೀರೀಸ್ ಅನೌನ್ಸ್ ಮಾಡಿಕೊಂಡು ಬಂತು. ಫಸ್ಟ್ ಎವರ್ ಕನ್ನಡ ಸೀರೀಸ್ ಟು ಬಿ ರಿಲೀಸ್ಡ್ ಇನ್ ZEE5 OTT ಪ್ಲ್ಯಾಟ್ಫಾರ್ಮ್. ಮೋದಿ ಭರವಸೆ ಕೊಟ್ಟಿದ್ದ ಒಳ್ಳೆ ದಿನಗಳು ಬಂತು ಅಂದ್ಕೊಂಡೆ, ಬಟ್ ಅಷ್ಟೊಂದು ಸಿಂಪಲ್ ಆಗಿರಲಿಲ್ಲ. ಅಯ್ಯನ ಮನೆ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ರೆಕಮೆಂಡೇಶನ್ ವೀಡಿಯೋದಲ್ಲಿ. ಸೊ ಸಿಂಪಲ್ ಥಿಂಗ್ ಏನಂದರೆ, ಎಸ್ ಡಿಫ್ರೆಂಟ್ ಫೀಲ್ ಕೊಡೋ ಸೀರೀಸ್, ಒಳ್ಳೆ ಅಟೆಂಪ್ಟ್. ಬಟ್ ನಾನು ಆ ವಿಡಿಯೋದಲ್ಲೂ ಹೇಳಿದ್ದೆ
ರಸ್ಟ್ ಸ್ಕ್ರೀನ್ ಪ್ಲೇ ಇತ್ತು, ಇನ್ನೂ ಟೈಮ್ ಕೊಟ್ಟು ಡೆವಲಪ್ ಮಾಡಬೇಕಿತ್ತು, ಇನ್ನೂ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕಿತ್ತು ಅಂತ. ಅದಕ್ಕೆ ಸೀರೀಸ್ ಮುಗಿಸಿದ ಮೇಲೆ ನೆನಪು ಇಟ್ಕೊಳ್ಳೋ ಥರ ಏನೂ ಇರಲಿಲ್ಲ ಅಂತ. ಅದಕ್ಕೆ ಮೇನ್ ರೀಸನ್ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಶೋದಾಗೆ ಬರೋ ಹಾಗಿದ್ದರೆ ಶೋದ ಸಿಂಪಲ್ ಇತ್ತು. ಇಟ್ಸ್ ನಾಟ್ ಆ್ಯನ್ ಒರಿಜಿನಲ್ ಸ್ಟೋರಿ. ಆಲ್ರೆಡಿ ಅದೇ ಕಥೆದು ಡಿಫ್ರೆಂಟ್ ವರ್ಷನ್ಸ್ ಇದೆ. ನಾನು ಯಾವುದೂ ನೋಡಿರಲಿಲ್ಲ, ಸೊ ನನಗೆ ಕಾನ್ಸೆಪ್ಟ್ ನ್ಯೂ ಇತ್ತು. ಆ್ಯಂಡ್ ಇಟ್ ವಾಸ್ ಸಿಂಪಲ್ ದಟ್ ಇವನು ತಪ್ಪು ಮಾಡಿದ್ದಾನೆ ಅಥವಾ ಇವನು ಮಾಡಿಲ್ಲ, ಸೊ ಜಾಸ್ತಿ ಎಳ್ಕೊಂಡು ಹೋಗೋದು ವಾಸ್ ಅನ್ನೆಸೆಸರಿ. ಸೊ ಸೀರೀಸ್ ಬೇಗ ಮುಗ್ದಿದ್ದೇ ಒಳ್ಳೆಯದಾಯಿತು. ರೀಸೆಂಟ್ ರಿಲೀಸ್ ಮಾಲಿಗಲ್ಲುಗೆ ಬರೋ ಹಾಗಿದ್ರೆ ಕಾಂತಾರ ಶ್ಯಾಡೋ ಥರ ಇತ್ತು, ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಬಟ್ ಸೀರೀಸ್ ಪ್ರೋಗ್ರೆಸ್ ಆಯ್ತಾ ಸೆಕೆಂಡ್ ಟು ಥರ್ಡ್ ಎಪಿಸೋಡ್ಸಲ್ಲಿ ಸ್ವಲ್ಪ ಯೂನಿಕ್ ಐಡೆಂಟಿಟಿ ಬಿಲ್ಡ್ ಮಾಡಿಕೊಳ್ತು. ಆ್ಯಂಡ್ ಸೀರೀಸ್ ಕ್ಲೈಮ್ಯಾಕ್ಸ್ ತನಕ ಕ್ಯೂರಿಯಸ್ ಮಾಡಿತ್ತು. ಬಟ್ ಕ್ಲೈಮ್ಯಾಕ್ಸಲ್ಲಿ ಹೇತ್ಕೊಂತು ಅಂತ ಅನ್ನಿಸ್ತು ನನ್ನ ಪ್ರಕಾರ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆ್ಯಂಡ್ ಈ 3 ಸೀರೀಸಲ್ಲೂ ತುಂಬ ಕ್ಲಿಯರಾಗಿ ಅಬ್ಸರ್ವ್ ಆಗೋದು ಏನು ಅಂದರೆ, ಇಟ್ ವಾಸ್ ಆ್ಯಕ್ಚುಲಿ ನಾಟ್ ಎ ಸೀರೀಸ್. ಲೈಕ್ ನೀವು 3 ಸೀರೀಸ್ನ ರನ್ ಟೈಮ್ ನೋಡಿದ್ರೆ ಅಯ್ಯನ ಮನೆ ಅರೌಂಡ್ 2 hours ತಗೊಳುತ್ತೆ ಟು ಕಂಪ್ಲೀಟ್ ಇನ್ ಒನ್ ಗೋ. ಶೋಧ ಕೂಡ 2 hours ತಗೊಳುತ್ತೆ. ಮಾಲಿಗಲ್ಲು ಸೀರೀಸ್ 2 hours 45 minutes ಅರೌಂಡಲ್ಲೇ ಇದೆ. ನಾರ್ಮಲಾಗಿ ನಾವು ಸೀರೀಸ್ ಪ್ರಿಫರ್ ಮಾಡೋದು ಯಾಕೆ ಅಂದರೆ ಜಾಸ್ತಿ ಹೇಳೋದಿರುತ್ತೆ, ಸೊ ಜಾಸ್ತಿ ಟೈಮ್ ಸಿಗುತ್ತೆ ಎಲ್ಲ ಡೆವಲಪ್ ಮಾಡೋಕ್ಕೆ. ಆಡಿಯನ್ಸ್ ಕ್ಯಾರೆಕ್ಟರ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಅದರಿಂದ ಅವರು ಜಾಸ್ತಿ ಕನೆಕ್ಟ್ ಆಯ್ತಾರೆ ಅಂತ. ಬಟ್ ಟೆಕ್ನಿಕಲಿ ಇವೆಲ್ಲ ಸೀರೀಸ್ಗೆ ಮೂವೀಸ್ಗೆ ಅಸೈನ್ ಆಗಿರೋ ಬಜೆಟಲ್ಲೇ ಸೀರೀಸ್ ಅಂತ ಮಾಡಿರೋದು. ಬಿಕಾಸ್ ಸೀರೀಸ್ಗೆ ಬೇಕಾಗಿರೋ 6 to 8 hour ರನ್ ಟೈಮ್ಗೆ ಬಜೆಟ್ ಅರೇಂಜ್ ಮಾಡೋದು ಕಷ್ಟ ಆಟ್ ದಿಸ್ ಸ್ಟೇಜ್. ಸೊ ಮೂವಿ ಬಜೆಟಲ್ಲಿ ಮೂವಿ ಸ್ಟೋರಿ ಲೈನ್ನ ಸ್ಕ್ರೀನ್ ಪ್ಲೇ ವೈಸ್ 6 to 7 ಚಾಪ್ಟರ್ಸ್ ಮಾಡಿದ್ದಾರೆ. ಸೊ ಅದನ್ನೇ ಸೀರೀಸ್ ಅಂತ ನಮಗೆ ಕೊಟ್ಟಿದ್ದಾರೆ. ಸೊ ಆನ್ ದಿ ನೆಗೆಟಿವ್ ಸೈಡ್ ಶೋಧ ಬಿಡಿ, ಆಲ್ರೆಡಿ ಹೇಳಿರೋ ಹಾಗೆ ಅದನ್ನು ಸ್ಟ್ರೆಚ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಯ್ಯನ ಮನೆ ಮತ್ತು ಮಾರಿಗಲ್ಲುಗೆ ಬರೋ ಹಾಗಿದ್ರೆ 2 ಸೀರೀಸ್ದು ಮೇನ್ ಪ್ರಾಬ್ಲಮ್ ಬಂದು ರಶ್ ಸ್ಕ್ರೀನ್ ಪ್ಲೇ. ಅಯ್ಯನ ಮನೆ ಯಾವುದನ್ನು ಸೆಟಲ್ ಆಗೋಕ್ಕೆ ಫೀಲ್ ಮಾಡೋಕ್ಕೆ ಟೈಮ್ ಕೊಡಲ್ಲ. ಒಂದು ಈವೆಂಟ್ ಆದಮೇಲೆ ಇನ್ನೊಂದು ಈವೆಂಟ್ ಬರುತ್ತೆ. 2 hours ನೋಡಿ ಎಂಜಾಯ್ ಮಾಡ್ತೀರಾ, ಇಲ್ಲಾಂದರೆ ಮಾಡಲ್ಲ. ಬಟ್ 2 hours ಆದಮೇಲೆ ಏನು ನೆನಪು ಇಟ್ಕೊಳ್ಳೋ ಥರ ಏನೂ ಇರಲ್ಲ. ಇಲ್ಲಿ ಮಾರಿಗಲ್ಲೂ ಕೂಡ ಯಾವುದು ಈವೆಂಟ್ ಸೆಟಲ್ ಆಗೋಕ್ಕೆ ಬಿಡಲಿಲ್ಲ. ಲೈಕ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೂಡ ವಿತಿನ್ ಅ ಮಿನಿಟ್ ಬಂದು ಹೋಗುತ್ತೆ. ಸೊ 2 ಸೀರೀಸಲ್ಲೂ ಆ ಡೆಪ್ತ್ ನೋಡೋಕ್ಕೆ ಸಿಗಲ್ಲ ನಮಗೆ. ಆ ಡೆಪ್ತ್ ಬೇಕಂದರೆ ಆ ಸ್ಕ್ರೀನ್ ಪ್ಲೇ ಸ್ಟ್ರೆಚ್ ಮಾಡೋಕ್ಕೆ, ಬ್ರೀತ್ ಮಾಡೋಕ್ಕೆ ಬಿಡಬೇಕು. ಆ ಸೀರೀಸ್ ನೋಡಿದ್ರೆ ಏನು ಕತೆ ಇದ್ರೂ ನಿಮಗೆ ಮ್ಯಾಕ್ಸಿಮಮ್ 2 to 3 hours ಅಷ್ಟೇ ಟೈಮ್ ಕೊಡೋದು. ಏನೇ ಇದ್ದರೂ ಅದರಲ್ಲೇ ಕಂಪ್ರೆಸ್ ಮಾಡಬೇಕು ಅಂತ ಹೇಳಿರೋ ಹಾಗಿದೆ. ಸೊ ಅದಕ್ಕೆ ಅದು ಹೆಸರಿಗೆ ಸೀರೀಸ್ ಆದರೂ ಕಾನ್ಸೆಪ್ಟ್ ವೈಸ್ ಸೀರೀಸ್ಗೆ ಪರ್ಫೆಕ್ಟ್ ಫಿಟ್ ಆದರೂ ಬಿಕಾಸ್ ಆಫ್ ದಟ್ ಕಂಪ್ರೆಸ್ಡ್ ರನ್ ಟೈಮ್ ಆ್ಯಂಡ್ ಕಂಪ್ರೆಸ್ಡ್ ಬಜೆಟ್ ಯಾವುದೇ ವಿಚಾರಕ್ಕೆ ಆಲ್ಟ್ ಆಗಲ್ಲ. ಎಕ್ಸ್ಪ್ರೆಸ್ ಟ್ರೈನ್ ಥರ ಹೋಯ್ತಿರುತ್ತೆ. ಸ್ಟಿಲ್ ನಮಗೆ ಸೀರೀಸ್ ಹೆಸರಲ್ಲಿ ಮೂವೀಸೇ ಬಡಿಸ್ತಿದ್ದಾರೆ. ಒಂದು ಏನಂದರೆ ಇದು ಮೇನ್ ಸ್ಟ್ರೀಮ್ ಮೂವೀಸ್ಗಿಂತ ಬೆಟರಾಗೇ ಇದೆ. ಬಟ್ ಸೀರೀಸ್ಗೆ ಕೊಡಬೇಕಾದ ರೆಸ್ಪೆಕ್ಟ್ ಅವ್ರ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಅಟ್ ದಿಸ್ ಪಾಯಿಂಟ್ ನಾವೇ ಆಡಿಯನ್ಸ್ ಆಗಿ ಸ್ವಲ್ಪ ವಿಚಾರಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡು ಕಂಟೆಂಟ್ ಸಪೋರ್ಟ್ ಮಾಡ್ತಿದ್ದೀವಿ. ಲೈಕ್ ಇದು ಫಸ್ಟ್ ಸ್ಟೇಜ್, ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ. ವೆರಾಸ್ ಇನ್ ದ ಪಾಸಿಟಿವ್ ಸೈಡ್ ನೋಡೋ ಹಾಗಿದ್ರೆ ಹಿಂದಿಲಿ ಹೇಗೆ ಅಂಡರ್ರೇಟೆಡ್ ಆ್ಯಕ್ಟರ್ಸ್ಗೆ ಶೈನ್ ಆಗೋಕ್ಕೆ ಹೆಲ್ಪ್ ಮಾಡ್ತೋ ಅದೇ ರೀತಿ ಈ ಸೀರೀಸ್ಗಳಿಂದ ಖುಷಿ ರವಿ, ಸುನಿಲ್ ರಾವ್, ಅರುಣ್ ಸಾಗರ್, ಪ್ರವೀಣ್ ತೇಜ್ ಥರ ಆ್ಯಕ್ಟರ್ಸ್ಗೆ ಶೈನ್ ಆಗೋಕ್ಕೆ ಚಾನ್ಸ್ ಸಿಕ್ತು ಅಂತ. ಇನ್ನೊಂದು ಪಾಸಿಟಿವ್ ಏನಂದರೆ ಇದು ಸೀರೀಸ್ ಅಂತ ಸೆಲ್ ಮಾಡ್ತಿರೋದಕ್ಕೆ ಫ್ಯೂಚರ್ ಯಾವುದೇ ಸೀರೀಸ್ ಬಂದರೂ ಅವರಿಗೆ OTTಗೆ ಪಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೈಕ್ ಕನ್ಸಿಡರ್ ಅಯ್ಯನ ಮನೆ ಫಸ್ಟ್ ಸೀರೀಸ್ ಅಂತ ಪ್ರಮೋಟ್ ಮಾಡಿದ್ದಕ್ಕೆ ತುಂಬ ಒಳ್ಳೆ ರೀಚ್ ಸಿಕ್ತು. ಸೀರೀಸಲ್ಲಿ ಫಾಲ್ಟ್ ಇದ್ದರೂ ನಾವು ಬಿಡಿ ಇನಿಷಿಯಲ್ ಸ್ಟೇಜಸ್ ಆಫ್ ವೆಬ್ ಸೀರೀಸ್ ಅಂತ ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ಇದು ಡೈರೆಕ್ಟ್ ಎಲ್ಲ ಎಪಿಸೋಡ್ ಸ್ಟಿಚ್ ಆಗಿ ಮೂವಿ ಆಗಿ ಬಂದಿದ್ದರೆ ಯಾರೂ ಅಷ್ಟೊಂದು ಕ್ಯೂರಿಯಸ್ ಆಗಿ ನೋಡ್ತಿರ್ಲಿಲ್ಲ. ಆ್ಯಂಡ್ ನೋಡಿರೋರು ಯಾವ ಸೀರಿಯಲ್ ಕ್ವಾಲಿಟಿ ಗುರು ಅಂತ ಬೈದಿರೋರು. ಸೊ ಆ ಸೀರೀಸ್ ಅಂತ ಹೇಳಿದ್ಕೆ ನಮ್ಮ ಸೈಕಾಲಜಿಲಿ ಫಸ್ಟ್ ಸೀರೀಸ್ ಅಲ್ವಾ ಕ್ಷಮಿಸೋಣ ಅಂತ ಬಂದಿದ್ದು. ಬಟ್ ಇಟ್ ಈಸ್ ಅ ಸ್ಟಾರ್ಟ್. ನಾವು ಬೇರೆ ಲ್ಯಾಂಗ್ವೇಜ್ ಫ್ರೆಂಡ್ಸ್ಗೆ ಪ್ರೌಡ್ಲಿ ಪ್ರೆಸೆಂಟ್ ಮಾಡೋ ಸೀರೀಸ್ ಅಲ್ಲ, ಬಟ್ ಇಟ್ ಈಸ್ ಅ ಸ್ಟಾರ್ಟ್. ಎಲ್ಲಿಂದ ಆದರೂ ಸ್ಟಾರ್ಟ್ ಮಾಡಲೇಬೇಕು. ಆ್ಯಂಡ್ ಈ ವರ್ಷ ಆಲ್ರೆಡಿ 3 ಸೀರೀಸ್ ನೋಡಿದ್ದೀವಿ, 3 ಎಂಜಾಯ್ ಮಾಡಿದ್ದೀನಿ. ಅಯ್ಯನ ಮನೆ 2 hours ನೋಡಿದಾಗ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ಲಿಲ್ಲ, ಬಟ್ ಇನ್ನೂ ಬೇಕಿತ್ತು ಅಂತ ಅನ್ನಿಸ್ತು. ಶೋದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಿಂಪಲ್ ಇತ್ತು. ಆ್ಯಂಡ್ ಇದೊಂದಕ್ಕೆ ಐ ಆಮ್ ಗ್ಲ್ಯಾಡ್ ದಟ್ 2 hours ರನ್ ಟೈಮಲ್ಲಿ ಕರೆಕ್ಟಾಗಿ ಫಿಟ್ ಆಯಿತು ಅಂತ. ಮಾಲಿಗಲ್ಲು ಎಕ್ಸೆಪ್ಟ್ ಕ್ಲೈಮ್ಯಾಕ್ಸ್ ನನಗೆ ಮಿಕ್ಕಿದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇನ್ನು ಕದಂಬ ಹಿಸ್ಟರಿ, ಆ ಟ್ರೆಷರ್ ಪಾರ್ಟ್ಗೆ ಇನ್ನು ಇನ್ಡೆಪ್ತ್ ರಿಸರ್ಚ್ ಮಾಡಿ ಪ್ರೆಸೆಂಟ್ ಮಾಡಬೇಕಿತ್ತು. ಈವನ್ ಸ್ಕ್ರಿಪ್ಟ್ ಸ್ವಲ್ಪ ರಶ್ ಆಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಸ್ಟಿಲ್ ನನಗೆ ಇವೆಲ್ಲ ನೋಡಿರೋದ್ರಲ್ಲಿ ಇನ್ನು ಲೂಸ್ ಕನೆಕ್ಷನ್ನೇ ಆ್ಯಕ್ಚುಯಲ್ ಸೀರೀಸ್ ಥರ ಫೀಲ್ ಮಾಡಿಸಿದ್ದು. ಈವೊಂದು ಅದು ಕೂಡ ಟೋಟಲ್ 3 hours ಪ್ಲಸ್ ಇತ್ತು ಅಷ್ಟೇ. ಬಟ್ ಸೀರೀಸ್ಗೆ ಹೇಗೆ ಟ್ರೀಟ್ಮೆಂಟ್ ಸಿಗಬೇಕೋ ಹಾಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ರನ್ ಟೈಮ್,
ಇಟ್ ಈಸ್ ಅಬೌಟ್ ಕನ್ವೇಯಿಂಗ್ ಸ್ಟೋರಿ. ಅದಕ್ಕೆ ಎಷ್ಟು ಟೈಮ್ ಬೇಕೋ, ಆ ಫೀಲ್ಗೆ ಎಷ್ಟು ಟೈಮ್ ಬೇಕೋ ಅದನ್ನು ಕೊಟ್ಟು ಪ್ರೆಸೆಂಟ್ ಮಾಡೋದು. ನಾಟ್ ಲೈಕ್ ಪ್ರೊಡ್ಯೂಸರ್ಸ್ ಇಷ್ಟೇ ಲಿಮಿಟ್ ಇಟ್ಟಿರೋದು, ಸೊ ಇಷ್ಟರಲ್ಲಿ ಯಾವುದಾದ್ರೂ ಕತೆ ರೆಡಿ ಮಾಡಬೇಕು. ಅವ್ರು ನಮ್ಮ ಹತ್ರ 8 hour ಪ್ಲಸ್ ಕಂಟೆಂಟ್ ಇದೆ, ಬಟ್ ಪ್ರೊಡ್ಯೂಸರ್ ಬರೀ 2 hours ಇನ್ವೆಸ್ಟ್ ಮಾಡೋದು ಅಂತ ಹೇಳಿದ್ದಾನೆ. ಸೊ ಆ 8 hour ಕಂಟೆಂಟ್ನ 2 hours ತೋರಿಸ್ಬೇಕು ಅಂತ. ಆದರೆ ಅದು ಹೇಗಿರಬೇಕು ಅಂದರೆ 8 hours ಪ್ಲಸ್ ಕಂಟೆಂಟ್ ಇದೆಯಾ, ಒಳ್ಳೆ ಕತೆ ಅಂದರೆ ನಾನು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ತೀನಿ ಅಂತ ಇರಬೇಕು. ಮೇ ಬಿ ಇವಾಗ ಪ್ರಾಫಿಟ್ ಸಿಗಲ್ಲ, ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಬೇಕು, ಆಮೇಲೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ, ಎವೆಂಚುಲಿ ಒಂದಲ್ಲ ಒಂದು ರೀತಿ ಅಡ್ವಾಂಟೇಜ್ ಆಗುತ್ತೆ. ಇವಾಗಿನ ಪ್ರಾಜೆಕ್ಟಲ್ಲಿ ಆಗಿಲ್ಲ ಅಂದರೂ ಮೇ ಬಿ ಫ್ಯೂಚರ್ ಪ್ರಾಜೆಕ್ಟಲ್ಲಿ ಹೆಲ್ಪ್ ಆಗುತ್ತೆ. ರಿಸ್ಕ್ ತಗೊಳ್ಳೋಕೆ ಹೆದರ್ಕೊಂಡು ಗೋಲ್ಡನ್ ಇಯರ್ಸ್ ಏನಿತ್ತು, ದಟ್ 2017 to 2020, ಆವಾಗ ಲೋ ಆಗಿ ಸ್ಟಾರ್ಟ್ ಮಾಡಿ ಆಮೇಲೆ ಡೆವಲಪ್ ಆಗ್ಬೋದಿತ್ತು ಆ್ಯಂಡ್ ಆಡಿಯನ್ಸ್ ಕೂಡ ಅರ್ಥ ಮಾಡ್ಕೋತಿದ್ರು. ಆವಾಗ ಮಾಡಲಿಲ್ಲ. ಇವಾಗ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಇದೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಮೋರ್ ದೆನ್ ಟ್ವೈಸ್ ದ ಎಫರ್ಟ್ ಹಾಕಬೇಕು. ಬಟ್ ಅಗೇನ್ ಆನ್ ದಿ ಪಾಸಿಟಿವ್ ಸೈಡ್, ಇವಾಗ ಜಸ್ಟ್ ಬಿಕಾಸ್ ಕನ್ನಡ ಪ್ರೊಡ್ಯೂಸರ್ಸ್ ಯಾರು 3 hours ಪ್ಲಸ್ ಕಾಂಟೆಂಟ್ಗೆ ಇನ್ವೆಸ್ಟ್ ಮಾಡೋ ರಿಸ್ಕ್ ತಗೊಳ್ತಿಲ್ಲ. ಬಟ್ ಈ ಸೀರೀಸಿಂದ ಪ್ರಾಫಿಟ್ ಆ್ಯಂಡ್ ಜಸ್ಟ್ ರೆಸ್ಪಾನ್ಸ್ ನೋಡಿದ್ಮೇಲೆ ಮೇ ಬಿ ಫ್ಯೂಚರಲ್ಲಿ ಫುಲ್ ಫ್ಲೆಜ್ ಸೀರೀಸ್ ಬರ್ಬೋದು. ಬರೀ ಕನ್ನಡಿಗರಲ್ಲ, ಇಡೀ ಇಂಡಿಯಾದ ಜನತೆ ನೋಡಿ ಎಕ್ಸೈಟ್ ಆಯ್ತಾರೆ. ಯಾಕಂದರೆ ನಿಮಗೆ ಗೊತ್ತು, ಎಕ್ಸೆಪ್ಟ್ ಕನ್ನಡ, ಬೇರೆ ಲ್ಯಾಂಗ್ವೇಜ್ ಕಂಟೆಂಟ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ. ಸೊ ಆ ಆಡಿಯನ್ಸ್ ಕೂಡ ಹಾಗೆ ಪ್ರಿಪೇರ್ ಆಗಿದ್ದಾರೆ. ಜಸ್ಟ್ ಸ್ಮಾಲ್ ಮಿಸ್ಟೇಕ್ಸ್ ಇದ್ದರೆ ನಮ್ಮ ಥರ ಇಗ್ನೋರ್ ಮಾಡೋ ಕಾಲ ಹೋಗಿದೆ. ಅವರು ಎಲ್ಲದರಲ್ಲೂ ಡೀಟೇಲಿಂಗ್ಸ್ ಹುಡುಕ್ತಿದ್ದಾರೆ. ಕನ್ನಡದಲ್ಲೂ ಆ ಡೀಟೇಲಿಂಗ್ಸ್ ಮೈಂಡಲ್ಲಿ ಇಟ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡೋರು ಬೇಕು ಆ್ಯಂಡ್ ಹೋಪ್ಫುಲಿ ಬರುತ್ತೆ. ಅಚ್ಚೇ ದಿನ ಆನೆ ವಾಲೆ ಹೇ ಬ್ಯಾನ್. ಜಾಸ್ತಿ ಎಕ್ಸೈಟ್ ಆಗಿಬಿಟ್ಟೆ ಅಲ್ವಾ? ಹೋಪ್ಫುಲಿ ನಮ್ಮಲ್ಲೂ ಒಂದು ಸೇಕ್ರೆಡ್ ಗೇಮ್ಸ್ ಥರ ಶಾಕಿಂಗ್ ವೆಬ್ ಸೀರೀಸ್ ಬರುತ್ತೆ ಆ್ಯಂಡ್ ಮೇ ಬಿ ಆಲ್ರೆಡಿ ಆ ಥರ ಸ್ಕ್ರಿಪ್ಟ್ ಇದೆ. ಇನ್ವೆಸ್ಟ್ ಮಾಡೋಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ಅಷ್ಟೇ. ಬಟ್ ಒನ್ ಡೇ ಕೊರಿಯಾದಲ್ಲಿ ಗೇಮ್ ಚೇಂಜ್ ಮಾಡೋಕ್ಕೆ ಸ್ಕ್ವಿಡ್ ಗೇಮ್ ಹೇಗೆ ಬಂತು, ಹಿಂದಿಲಿ ಗೇಮ್ ಚೇಂಜ್ ಮಾಡೋಕ್ಕೆ ಸೀಕ್ರೆಟ್ ಗೇಮ್ಸ್ ಹೇಗೆ ಬಂತು, ಹಾಗೆ ಕನ್ನಡದಲ್ಲೂ ಗೇಮ್ ಚೇಂಜ್ ಮಾಡೋಕ್ಕೆ ಶೆಡ್ ಗೇಮ್ಸ್. ಓಕೆ, ಈ ಪಾಯಿಂಟಲ್ಲಿ ನಾನು ನಿಲ್ಲಿಸಬೇಕು. ಜಾಸ್ತಿ ಮಾತಾಡಿದ್ರೆ ಜೈಲಲ್ಲಿ ಫೋನ್ ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಫ್ಯೂಚರ್ ಆಫ್ ಕನ್ನಡ ವೆಬ್ ಸೀರೀಸ್ ಅಂತ ಹೇಳಿ. ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಏನು ಮಾಡಬೇಕು ಅಂತ ಗೊತ್ತಲ್ವಾ? ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.